ಹಾಯ್ ಗಾಯ್ಸ್, ಈಗ 5 o'clock ಆಗ್ತದೆ. ನಾವು ಆ್ಯಕ್ಚುಲಿ ಇಲ್ಲಿಂದ 3:30ಗೆ ಬಿಡಬೇಕಿತ್ತು. ಅದನ್ನು ನಮ್ಮ ಜೀಜು ಹೇಳಿದರು 3:30ಗೆ ಎಲ್ಲರೂ ಎದ್ಬಿಟ್ಟು ರೆಡಿ ಆಗಿಬಿಟ್ಟು 4 ಗಂಟೆ ಹೋಗೋಣ ಅಂತ. ಬಟ್ ಅವರೇ ಲೇಟ್ ಮಾಡಿದ್ರು. ನಾಟ್ ಲೇಟ್, ಐ ವಾಸ್ ಟಯರ್ಡ್ ಗೈಸ್, ಪ್ಲೀಸ್. ಆಮೇಲೆ ನಾನೇ ಕಾಲ್ ಮಾಡಿ ನಾನೇ ಎಪ್ಸಿ ಎಲ್ಲರೂ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ ಇವಾಗ. ಸೊ ಲೆಟ್ಸ್ ಗೋ. ಯಾವ ಜಾಗ ಸಿಗುತ್ತೆ ಆ ಜಾಗಕ್ಕೆ ಹೋಗ್ತಿದ್ದೀವಿ ಅಷ್ಟೆ. ಶೋ ಯುವರ್ ಔಟ್ಫಿಟ್ ನಾ? ಹಾಂ, ಔಟ್ಫಿಟ್ ಆಫ್ ದ ಡೇ. ಓಕೆ, ಜಸ್ಟ್ 1 minute. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಐ ಲುಕ್ ಫ್ಯಾಟ್ ಬಟ್ ಶೂಸ್ ಓಕೆ. ಹಾಯ್. ಜಾಕೆಟ್ ಏನಕ್ಕೆ ಹಾಕಿ ತುಂಬ ಚಳಿ ಇದೆ ಗೈಸ್. ನಮ್ಮ ಅಕ್ಕ ಹೆಂಗೆ ಕಾಣಿಸಿದಾಳೆ ಗೊತ್ತಾ? ಹೊಸ ಕೊರಿಯನ್ದು ಇದು ಬಂದಿದೆಯಲ್ಲ, ಕೆ-ಡ್ರಾಮಾ ಬಂದಿಲ್ಲ, ಟೀಚ್ ಯು ಅ ಲೆಸನ್. ಅದ್ರಲ್ಲಿ ಹುಡುಗಿ ಟೀಚರ್ ಇರ್ತಾಳಲ್ಲ, ಡಿಟ್ಟೋ ಹಾಗೆ ಕಾಣಿಸ್ತಿಲ್ಲ. ಒಂದು ರೆಫರೆನ್ಸ್ ಪಿಕ್ ಹಾಕ್ಬಿಡಕ್ಕ ಎಡಿಟ್ ಮಾಡುವಾಗ. ಓಕೆ ಗೈಸ್, ಬಾಯ್. ಇದು ಮುಂಚೆ ಮಾನಸ ಕೊಟ್ಟಿರೋ ಇಂಟ್ರೋ ಎಲ್ಲ ಅದೇ ಜೊತೆಲಿ ಡೇ 1 ಆಫ್ ಊಟಿ ಬಂದು ಬರೀ ರೆಸ್ಟೇ ಮಾಡಿದ್ದೀವಿ. ನಾವು ಆ್ಯಕ್ಚುಲಿ ಎಷ್ಟು ಗಂಟೆಗೆ ರೀಚ್ ಆದ್ವಿ? 11:30ಗೆ. ಅದಾದಮೇಲೆ 12:30 ತನಕ ಹಿಂಗೆ ಕೂತು ಊಟ ಆರ್ಡ್ರ್ ಮಾಡಿ ಊಟ ನಾವು 2 ಬಿರಿಯಾನಿ ಮತ್ತೆ 4 ಪರೋಟ, ಒಂದು ಇದು ಗ್ರೀನ್ ಪೀಸ್ ಕರಿ ಆರ್ಡರ್ ಮಾಡಿದ್ವಿ ಮಮ್ಮಿಗೆ ಮತ್ತೆ ಅಜ್ಜಿಗೆ. ವೆಜ್ ಅಲೌಡೆ ಬಾಬಾ कैसे नहीं अलाउड है उस समय से गाड़ियाँ जा रहे हैं ना. ಹಾಂ, ಬಟ್ ಗ್ರೀನ್ ಪೀಸ್ ಕೊಡೋದ್ ಬದಲು ಅವರು ಕಡಲೆಕಾಳದು ಗ್ರೇವಿ ಕೊಟ್ಬಿಟ್ಟಿದ್ರು. ಅದ್ರಲ್ಲಿ ಗ್ರೇವಿನೇ ಇಲ್ಲ, ಬರ್ರಿ ಕಡಲೆಕಾಳೆ ಇತ್ತು. ಮತ್ತು ಅದನ್ನು ಇಶ್ಯೂ ರೇಸ್ ಮಾಡಿ ಮತ್ತೆ ಅದು ಏನು ಆರ್ಡರ್ ಮಾಡಿದ್ರಿ? ಬೋನ್ಲೆಸ್ ಚಿಕನ್ 65 ಕರೆಕ್ಟ್. ಅದು ಎಷ್ಟು 300 and something. ಕಬಾಬ್ ಕೊಟ್ಟಿದ್ರು, ಇಷ್ಟಿಷ್ಟು ಚಿಕ್ಕ ಪೀಸು. ಐ ಥಿಂಕ್ ಒಂದು 6 to 7 ಪೀಸಸ್ ಇತ್ತು ಅಷ್ಟೇ. ಇಷ್ಟು ಚಿಕ್ಕ ಬಾಕ್ಸಲ್ಲಿ ಕೊಟ್ಟಿದ್ರು. ಫುಲ್ ಹೊಟ್ಟೆಸಿತ್ತು ಅಂತ ಆರ್ಡರ್ ಮಾಡಿದ್ವಿ. ಅಷ್ಟೇ ಬಂತು. ಅದನ್ನೇ ಗಬ್ಕ ತಿಂದ್ವಿ. ಮತ್ತೆ ಫುಡ್ ಆಕ್ಚುಲಿ ತುಂಬಾ ಇಲ್ಲಿ ಎಕ್ಸ್ಪೆನ್ಸಿವ್ ಇದೆ. ಏನದು ಆವರೇಜ್ ಒಂದು ಪಿಯೂಷ್ ತರ ಮನುಷ್ಯ ಚೆನ್ನಾಗಿ ಊಟ ಮಾಡಬೇಕು ಒನ್ ಟೈಮು ಅಂತ ಅಂದ್ರೆ ಮಿನಿಮಮ್ 500 ಬೇಕೇ ಬೇಕು. ನಂತರದವಳು ಊಟ ಮಾಡ್ಬೇಕಂದ್ರೆ 400 ರೂಪಾಯಿ ಅಂತೂ ಬೇಕೇ ಬೇಕು. ವೆಜ್ ಆದ್ರೂ ಅಷ್ಟೇ, ನಾನ್ ವೆಜ್ ಆದ್ರೂ ಅಷ್ಟೇ, ಮಿನಿಮಮ್ 500-400 ಬೇಕೇ ಬೇಕು. ನಮ್ಗಾದ್ರೂ 100 ರೂಪಾಯಿ ಸಾಕಲ್ಲ. ನಿನಗೂ 100 ರೂಪಾಯಿ ಸಾಕಾಗಲ್ಲ. ಅದನ್ನೇ ಹೇಳ್ತಿರೋದು ಇಲ್ಲಿ ರೇಟ್ ಜಾಸ್ತಿ ಅಂತ. ಸೊ ಆ್ಯಂಡ್ ಕ್ವಾಂಟಿಟಿ ಕೂಡ ಅಷ್ಟೇ ಜಾಸ್ತಿ. ಲೈಕ್ ಬೆಂಗಳೂರಲ್ಲಿ ಕೊಡೋ ಥರ ಅಥವಾ ಇನ್ನು ನಾರ್ಮಲ್ ಜನರಲ್ಲ ಕೊಡೋ ಥರ ಜಾಸ್ತಿ ಕೊಡೋಲ್ಲ. ಮೀಡಿಯಮ್ ಆಗಿರುತ್ತೆ ಕ್ವಾಂಟಿಟಿ. ಓಕೆ, ಇವಾಗ 5 ಗಂಟೆ ಆಗ್ತಾ ಇದೆ. 6:30ಗೆ ರೋಸ್ ಗಾರ್ಡನ್ ಕ್ಲೋಸ್ ಆಗುತ್ತೆ. ಮಾನಸ ಅದಕ್ಕೋಸ್ಕರನೇ ರೆಡಿಯಾಗಿದ್ದಾಳೆ, ಡ್ರೆಸ್ ಎಲ್ಲ ಹಾಕೊಂಡು ಪಿಕ್ಚರ್ಸ್ ಬೇಕಂತೆ. ಸೊ ಫಸ್ಟ್ ಅಲ್ಲಿಗೆ ಹೋಗಿ ಇದು ಮಾಡೋಣ, ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ತೋರಿಸ್ತೀನಿ ಹಿಂಗಿದೆ ಅಂತ. ಆ್ಯಂಡ್ ಅದಾದಮೇಲೆ ಇಲ್ಲೆಲ್ಲ ಬೇಗ ಕ್ಲೋಸ್ ಆಗಿಬಿಡುತ್ತೆ. ಅರೌಂಡ್ 7:30-8 o'clock ಅಲ್ಲೆಲ್ಲ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿಬಿಡ್ತವೆ. ಮೋಸ್ಟ್ಲಿ ಆರ್ಡರ್ಸ್ ತೊಗೋಬೋದೇನೋ, ಬಟ್ ಇದು ಔಟ್ಲೆಟ್ ಎಲ್ಲ ಓಪನ್ ಇರಲ್ಲ. ಸೊ ಹಾಗಾಗಿ ಹೋಗಿ ಬೇಗ ಗಾರ್ಡನ್ ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ ಮತ್ತು ಡಿನ್ನರ್ ತೊಗೊಂಡು ಬಂದುಬಿಡೋಣ ಅಂತ ಇದ್ದೀವಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. 5 ಗಂಟೆಗೆ ವೆದರ್ ಈ ಥರ ಇದೆ. ನಾರ್ಮಲ್ ಸಂಜೆ ಥರ ಇದೆ, ಬಟ್ ಮೋಡ ಇದೆ ಆ್ಯಂಡ್ ಚಳಿ ಇದೆ. ಸೊ ನಾವಿರೋ ಸ್ಟೇಯಿಂದ ಜಾಸ್ತಿ ದೂರ ಏನಿಲ್ಲ. ಎಷ್ಟು 1 ಕಿಲೋಮೀಟರ್ 1.4 ಕಿಲೋಮೀಟರ್ ಇತ್ತು. ಇವಾಗ ವೇರ್ ಆಲ್ಮೋಸ್ಟ್ ದೇರ್. 5 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಇಲ್ಲಿ ನೋಡಿ ಆಲ್ರೆಡಿ ಶುರು ಆಯಿತು ಟ್ರಾಫಿಕ್ಕು. ಅಂದರೆ ಪಾರ್ಕಿಂಗು, ಇದು ವೀಕೆಂಡ್ ಬೇರೆ ಸ್ಯಾಟರ್ಡೆ. ಸೊ ಹಾಗಾಗಿ ತುಂಬಾ ಟ್ರಾಫಿಕ್ಕು, ಪಾರ್ಕಿಂಗ್ ಪ್ರಾಬ್ಲಮ್ಮು, ಕ್ರೌಡ್ ಕೂಡ ಅಷ್ಟೇ, ತುಂಬ ಕ್ರೌಡ್ ಇದೆ. ಇವಾಗ ಕಾಣಿಸ್ತೇ ಇರಬಹುದು, ಒಳಗಡೆ ಹೋಗಿ ತೋರಿಸ್ತೀನಿ. ಯಾಕಂದರೆ ಬಸ್ಸಲ್ಲಿ ಬಂದಿದ್ದಾರೆ ಜನರು, ತುಂಬ ಕ್ರೌಡ್ ಬಂದಿದೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಆಲ್ ದಿಸ್ ಆ್ಯಂಡ್ ಹೋಪ್ಫುಲಿ ನಮಗೆ ಎಂಟ್ರಿ ಸಿಗಲಿ. ಅಡಲ್ಟ್ ಸೊ ಇಲ್ಲಿಂದ ಎಂಟ್ರಿ ಮಾಡಿದ್ವಿ. ಇಲ್ಲಿ ನೋಡಿ ಆಲ್ಮೋಸ್ಟ್ 5:30 ಆಗ್ತದೆ, ಆದ್ರೂ ಎಷ್ಟು ಕ್ರೌಡ್ ಇದೆ ಅಂತ.
ಚಳಿ ಇದೆ ಗೈಸ್. ಇಲ್ಲಿ ನೋಡಿ ಎಲ್ಲರೂ ಹೆಂಗ್ ಪ್ಯಾಕ್ ಹಾಕೋತಿದ್ದಾರೆ. ನಮ್ಮ ಅಜ್ಜಿ ಔಟು ಅಲ್ಲಿ ನೋಡಿ, ಅದು ನಮ್ಮ ಅಜ್ಜಿ. ಇದು ತುಂಬ ಅಂದರೆ ತುಂಬಾನೇ ಚಳಿ ಇದೆ. ಎನಿವೇಸ್ ಇವಾಗ ಊಟ ಆರ್ಡರ್ ಮಾಡಿದ್ದೀವಿ. ರೋಸ್ ಗಾರ್ಡನ್ ಇಂದ ಬಂದ್ವಿ. ಅರೌಂಡ್ 7:30 ಆಗಿತ್ತು. ಸಾರಿ, ಬೊಟಾನಿಕಲ್ ಗಾರ್ಡನ್ ಇಂದ ಬಂದ್ವಿ. 7:30 ಆಗಿತ್ತು. ಆ್ಯಂಡ್ ಇಲ್ಲಿ ಬೇಗ ಎಲ್ಲ ಕ್ಲೋಸ್ ಆಗೋದ್ರಿಂದ ಊಟ ಆರ್ಡರ್ ಮಾಡಿಬಿಟ್ಟಿದ್ವಿ ಬಂದ ತಕ್ಷಣನೇ. ಆ್ಯಂಡ್ ಇವಾಗ ಟೈಮ್ ಎಷ್ಟು 8:30 ಆಗಿದೆ. 8:49. ತುಂಬ ಟೈಮ್ ಆಯಿತು. ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಚಿಕನ್ ಫ್ರೈಡ್ ರೈಸ್ ಇದೆ. ಚಿಕನ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ. ಇದು ಬಂದು ಏನೇನೋ ಆರ್ಡರ್ ಮಾಡ್ಕೊಂಡಿದ್ದಾರೆ. ನಮ್ಮ ಅಜ್ಜಿಗೆ ಆಕ್ಚುಲಿ ಅನ್ನ ಸಾಂಬಾರ್. ಓಕೆ, ನಮ್ಮ ಮಮ್ಮಿಗೆ ನಮ್ಮ ಅಜ್ಜಿಗೆ ಊಟ ಬೇಕಿತ್ತು. ಊಟ ಅಂದ್ರೆ ಪ್ರಾಪರ್ ಅನ್ನ ಸಾಂಬಾರ್ ಬೇಕಿತ್ತು. ಸೊ ಅದಕ್ಕೆ ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ದೆ. ಅದರಲ್ಲಿ ರೈಸ್, ಪ್ಲೇನ್ ರೈಸ್ 2, ಮತ್ತೆ ತುಂಬಾ ವೆರೈಟಿ ಆಫ್ ಏನಿದು ಇದು ಸಾಂಬಾರು, ಪಲ್ಯ, ರಸಮ್, ಮತ್ತೆ ಬೀನ್ಸ್ ಪಲ್ಯ ಇದೆ, ರಸಮ್ ಇದೆ. ಅಲ್ಲ ಹಾಫ್ ಮೊಸರನ್ನ. ಇದೇನೋ ಒಂದ್ ಸ್ವಲ್ಪ ಗೊಜ್ಜು ತರ ಇದೆ. ಅದೇನೋ ವೆಜ್ ಗ್ರೇವಿ. ಇದು ಸಾಂಬಾರು. ಏನೇನೋ ಇದೆ. ಸಾಂಬಾರ್, ಪರುಪು ಏನೇನೋ ಇದೆ. ಪಪ್ಪು, ಮತ್ತೆ ಇದು ಮೊಸರು. ಅಂಡ್ ಇದು ನಂದು ಮತ್ತೆ ಪಿಯೂಷ್ದು ಜೀರಾ ರೈಸ್, ಪ್ಲೇನ್ ಜೀರಾ ರೈಸ್. ಇದಕ್ಕೆ ಹಾಕ್ತಿದ್ದಾರೆ. ಸೊ ಇದಿಷ್ಟು ನಮ್ಮ ಊಟ. ಹಿಂದೆ ಇಷ್ಟು ಇದು. ಸೊ ಇವಾಗ ಇದನ್ನ ತಿನ್ಬಿಟ್ಟು ಮತ್ತೆ ಇನ್ನು ಆಲ್ರೆಡಿ ಊಟ ಮಾಡ್ತಾ ಇದ್ದಾನೆ. ಚಿಕನ್ ತಿಂತಾ ಇದ್ದಾನೆ ಅವನು. ಇದಿಷ್ಟು ನಮ್ಮ ಊಟ. ಅಂಡ್ ದಿಸ್ ವಾಸ್ ಡೇ 1. ಅಂಡ್ ಡೇ 1 ನಲ್ಲಿ ಇದೆಲ್ಲ ತಿಂದು ಬೊಟಾನಿಕಲ್ ಗಾರ್ಡನ್ ಹೋಗಿ ಓಡಾಡಿ ತುಂಬಾ ಫೋಟೋಸ್ ತಗೊಂಡು ಬಂದ್ವಿ. ನಾಳೆ ಏನೇನ್ ಮಾಡ್ತೀವಿ. ಅಂಡ್ ನಾಳೆ ಆಕ್ಚುಲಿ ನಮ್ದು ವೆಡ್ಡಿಂಗ್ ಆನಿವರ್ಸರಿ. ಅಂಡ್ ಅದಕ್ಕೋಸ್ಕರನೇ ನಾವು ಈ ಟ್ರಿಪ್ಗೆ ಬಂದಿರೋದು. ಇಟ್ ಈಸ್ ಅನ್ ಆನಿವರ್ಸರಿ ಫ್ಯಾಮಿಲಿ ಟ್ರಿಪ್. ಮತ್ತೆ ಡೇಟು ಹೇಗಿರುತ್ತೆ, ಎಲ್ಲೆಲ್ಲಿಗೂ ಹೋಗ್ತೀವಿ ಅಂತ ನಾಳೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಅಂಟಿಲ್ ದೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಕಾಮೆಂಟ್ ಮಾಡಿ ತಿಳಿಸಿ ಬ್ಲಾಗ್ ಹೇಗೆ ಅನಿಸ್ತಾ ಇದೆ ಅಂತ. ಅಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್. Bye guys.